नोएडा शहर के वार्ड नंबर 41 में आज अंडरग्राउंड ड्रेनेज यूजीडी के मिसिंग लाइन और रिहैबिलिटेशन का काम रस्मी तौर पर शुरू किया गया। ये प्रोजेक्ट नेशनल ग्रीन ट्रिब्यूनल एनजीटी ग्रांट्स के तहत चलाया जा रहा है और इसको म्यूनिसिपल कॉरपोरेशन के जरिए अंजाम दिया जा रहा है। इस मौके पर तकरीबन 4 किलोमीटर लंबी यूजीडी लाइन का काम का इफ्तिताह साउथ के एमएलए अल्लम प्रभु पाटिल के हाथों हुआ। प्रोग्राम में कॉरपोरेटर इरफाना परवीन, खालिद अहमद, साउथ ब्लॉक प्रेसिडेंट लिंगराज, डॉक्टर हाफिज लिंगराज कर्णी, बाबा पटेल, असद, इस्माइल इनामदार, शकील रफीक और पीरसा पटेल भी मौजूद थे। इस मौके पर इलाके के लोगों की शालपोशी और गुलपोशी भी की गई, जहां मुकामी अफराद को इज्जत के साथ नवाजा गया। ये काम अजमेरी कॉलोनी, जिद्दा कॉलोनी, आइकॉन कॉलोनी, इकबाल कॉलोनी और हसन गार्डन के इलाकों में किया जाएगा। इसके अलावा वार्ड नंबर 41 के दूसरे हिस्सों में भी जहां जरूरत है वहां मिसिंग लाइंस को कंप्लीट करके पुरानी यूजीडी सिस्टम की रिहैबिलिटेशन की जाएगी। इस प्रोजेक्ट से ड्रेनेज सिस्टम बेहतर होगा, गंदगी और पानी जमा होने के मसाइल कम होंगे और शहर के एनवायरमेंट पर भी पॉजिटिव असर पड़ेगा। दक्षिण मत क्षेत्रದಲ್ಲಿ ಬರತಕ್ಕಂತ 5 ಭಾಗಗಳಿಗೆ ನಾವು ಚುನಾಯಿತರಾದ ಮೇಲೆ ಸಂಬಂಧಪಟ್ಟ ಮಂತ್ರಿಗಳಿಗೆ ನಮ್ಮ ನಾರ್ತ್ ಎಮ್ಎಲ್ಎ ಖನಿಜಾ ಪಾಟೀಲ್ ಮೇಡಮ್ ಅವರು ಒಂದು 42 ಕೋಟಿ ರೂಪಾಯಿದು ಯುಜಿಡಿ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅಲ್ಲಿ 41 ನಲ್ಲಿ ಕೆಲವೊಂದು 3.5 ಕಿಲೋಮೀಟರ್ನಲ್ಲಿ ಅಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ। ಇದರಿಂದ ಆ ಯುಜಿಡಿ ವಾಟರ್ ಮನೆಯೊಳಗೆ ಬಂದು ಭಾಳಷ್ಟು ತೊಂದರೆ ಆಗೋದನ್ನ ಅಂತ ಎಲ್ಲ 5 ಭಾಗಗಳು ಟೆಂಡರ್ ಆಗಿ ಕೆಲಸ ಪ್ರಾರಂಭ ಮಾಡಿದ್ದೇವೆ। ಸುಮಾರು ದಿನಗಳ ಕೆಲಸ ನಡೀತಾ ಇದೆ। ಇವತ್ತು ಇಲ್ಲಿ ನಮ್ಮ 41ನೇ ವಾರ್ಡ್ನಲ್ಲಿ ನಮ್ಮ ಖಾಲಿದ್ ಮೇಡಮ್ ಅವರ ವಾರ್ಡ್ನಲ್ಲಿ ಏನಪ್ಪ ಅಂದರೆ ನಾವು ಪೂಜೆ ಮಾಡಿ ಇವತ್ತು ಕೆಲಸ ಪ್ರಾರಂಭ ಮಾಡಿದ್ವಿ। ಇಲ್ಲಿ 3.5 ಕಿಲೋಮೀಟರ್ ಆಗ್ತದೆ। ಸರಿಯಾಗಿ ತಮ್ಮೆಲ್ಲ ಸಾರ್ವಜನಿಕರು ಸಹಕಾರ ಮಾಡಿ ಎಲ್ಲೆಲ್ಲಿ ತೊಂದರೆ ಇದೆ ಆ ಕಾಂಟ್ರಾಕ್ಟರ್ಗೆ ಹೇಳಿ, ನಮ್ಮ ಖಾಲಿದವರಿಗೆ ಹೇಳಿ ಆ ಕೆಲಸವನ್ನು ಸರಿಪಡಿಸುವಂಥದ್ದು ಆಗಬೇಕು। ಕುಡಿಯುವ ನೀರಿನ ಸಮಸ್ಯೆ ಕೂಡ ಇದೆ। ಈಗ ನಾನು ಕುಮಾರಸ್ವಾಮಿ ಮಾತನಾಡಿದ್ದೀನಿ, ಅದು ಕೂಡ ಸರಿಪಡಿಸಿ ಕೊಡ್ತಕ್ಕಂಥದ್ದು। ಈಗಾಗಲೇ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲಿ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಆಗ್ತಿದೆ। ನಾವೆಲ್ಲ ಸಹಕರಿಸಬೇಕಂತ ಹೇಳಿ ಇವತ್ತು ನಾವೆಲ್ಲರೂ ಭಾಳ ಸಂತೋಷದಿಂದ ಈ ಬಡಾವಣೆಯ ಎಲ್ಲ ನಾಗರಿಕರು, ನಮ್ಮ ಲಿಂಗರಾಜ್ ತಾರ್ಫೈಲ್ ಅವರು, ಲಿಂಗರಾಜ್ ಕಣ್ಣಿಯವರು, ಖಾಲಿದವರು, ನಮ್ಮೆಲ್ಲ ಮಿತ್ರರಿದ್ದೀರಿ, ನಮ್ಮ ಭಾವಪಡ ಅದೇ ಎಲ್ಲರೂ ಏನಪ್ಪ ಅಂದ್ರೆ ನನ್ನ ಹಳೆಯ ಮಿತ್ರರಿದ್ದೀರಿ। ತಾವೆಲ್ಲರ ಸಮ್ಮುಖದಲ್ಲಿ ಈ ಕೆಲಸ ಪ್ರಾರಂಭ ಮಾಡಿದ್ವಿ। ಇದನ್ನು ಎಲ್ಲರೂ ಉಪಯೋಗ ಮಾಡಬೇಕು ಕಳಕಳಿ ವಿನಂತಿಸ್ತೀವಿ। ಅದೊಂದು 9 ಗುಂಟೆ ಸ್ಥಳವನ್ನು ಕೂಡ ನಿನ್ನೆ DC ಅವರು ಏನಪ್ಪ ಮೊನ್ನೆ ಅದನ್ನು ಆರ್ಡರ್ ಮಾಡಿದ್ದಾರೆ। ಈಗ ಶೀಘ್ರದಲ್ಲಿ ಅಲ್ಲಿರ್ತಕ್ಕಂಥದ್ದು ತೆರವುಗೊಳಿಸಿ ಕೆಲಸ ಪ್ರಾರಂಭ ಮಾಡ್ತಕ್ಕಂಥದ್ದು ಕೂಡ ಅತಿ ಶೀಘ್ರದಲ್ಲಿ ಅದು ಕೂಡ ಪೂಜೆ ಮಾಡಿ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಬಡವರು ಭಾಳಷ್ಟು ದೂರ ಹೋಗ್ತವೆ, ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ಆಟೋ ಸಿಗಂಗಿಲ್ಲ, ರಾತ್ರಿ ತೊಂದರೆ ಆದಾಗ ಅದಕ್ಕೆ ಇಲ್ಲೇ ಒಂದು ಆಸ್ಪತ್ರೆ ಆಗ್ಬೇಕಂತ ಹೇಳಿ ತಮ್ಮೆಲ್ಲರ ಬೇಡಿಕೆ ಇತ್ತು। ನಾನು ಬಂದ ನಂತರ ಸಂಬಂಧಪಟ್ಟ ಮಂತ್ರಿಗಳಿಗೆ ಭೇಟಿಯಾಗಿ ಒಟ್ಟು 3 ಆಸ್ಪತ್ರೆ, ಸಂತೋಷ್ ಕಾಲನಿ, ಇನ್ನೊಂದು ರಾಜಾಪುರ ಮತ್ತು ಇಲ್ಲಿ 3 ಆಸ್ಪತ್ರೆಗಳನ್ನು ಇನ್ನು ಯುನಾನಿ ಹಾಸ್ಪಿಟಲ್ ಕೂಡ ಸ್ಯಾಂಕ್ಷನ್ ಮಾಡಿಸಿದ್ದೇವೆ। ಇಲ್ಲೊಂದು ಕಾಲೇಜ್ ಎಸ್ಎಂ ಗಾನದಲ್ಲಿ ಕೂಡ ಕಾಲೇಜ್ ಸ್ಯಾಂಕ್ಷನ್ ಆಗಿದೆ। ಇಲ್ಲಿ ಹಂತವಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಮುಸ್ಲಿಂ ಬಾಂಧವಗಳಿಗೆ ಏನು ತೊಂದರೆ ಆಗದ ರೀತಿಯಿಂದ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ। ಧನ್ಯವಾದ। ಓಕೆ ಸರ್, ಏನು ಚುನಾವಣೆಯಲ್ಲಿ ಏನು ಮಾತನ್ನು ಕೊಟ್ಟಿದ್ದೀವಿ, ಈ ಒಂದು ದಕ್ಷಿಣ ಮತಕ್ಷೇತ್ರದಲ್ಲಿ ಏನೇ ಕೆಲಸ ಕಾರ್ಯಗಳು ಇದ್ರೂ ಕೂಡ ಆ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಮ್ಮ ಪಕ್ಷದವ್ರು ಕೊಟ್ಟಿದ್ದರು। ಅದೇ ರೀತಿಯಾಗಿ ನಮ್ಮ ಶಾಸಕರು ಕೂಡ ಚುನಾವಣೆ ಆದ ನಂತರ ನಾನು ತಮ್ಮ ಮನೆ ಮಗನಾಗಿ, ತಮ್ಮ ಮನೆ ಸೇವಕನಾಗಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದರು। ಆ ಮಾತಿನ ತಕ್ಕಾಗೆ ಪ್ರತಿಯೊಂದು ಬಡಾವಣೆಯಲ್ಲಿಯೂ ಕೂಡ ಕೋಟಿಗಟ್ಟಲೆ ಇವತ್ತು ಕೆಲಸ ಕಾಮಗಾರಿಗಳನ್ನು ನಡೀತಾ ಇದ್ದಾವೆ। ಮುಂದಿನ ಬರುವಂಥ ದಿನಗಳಲ್ಲಿ ಇನ್ನೂ ಏನಾದರೂ ಕೂಡ ಕೆಲಸ ಕಾಮಗಾರಿಗಳು ಇದ್ದರೂ ಕೂಡ ನಮ್ಮ ಸರ್ಕಾರ ಬದ್ಧವಾಗಿದೆ। ನಮ್ಮ ಶಾಸಕರು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಅವರನ್ನು ತೊಡಗಿಸಿಕೊಂಡು ಈ ಒಂದು ಕಾರ್ಯಗಳಲ್ಲಿ ತೊಡಗ್ತಾ ಇದ್ದಾರೆ। ಅದರ ಜೊತೆಗೆ ನಮ್ಮ ಖಾಲಿದವರು, ಈ ಒಂದು ಬಡಾವಣೆಯ ಸದಸ್ಯರು, ಅವರು ಕೂಡ ಹಗಲು ರಾತ್ರಿ ಎನ್ನದೇ ಅವರು ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ। ನಾವು ಕೊಟ್ಟ ಮಾತಿನಂತೆ ನಡೆದುಕೊಳ್ಳೋದಕ್ಕೆ ನಾವು ಬದ್ಧರಾಗಿದ್ದೀವಿ। ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಕಾಮಗಾರಿಗಳು ನಮ್ಮ ಸರ್ಕಾರದಿಂದ ಆಗ್ತವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ मिसिंग लाइन का जो यूजीडी वर्क था आज अलहमदुलिल्लाह आज हमारे एमएलए साहब के हाथों से आज इसकी ओपनिंग हुई है हमारे वार्ड में। इसमें 3-3.5 किलोमीटर की पाइपलाइन है। इंशाल्लाह जहाँ जहाँ भी जॉकअप है वहाँ के ये लाइन करना बोल के एक बार सर्वे हुआ था। सर्वे करके एमएलए साहब बहुत ज़्यादा कोशिश करके हमारे पास ज़्यादा से ज़्यादा रखने लगे।
और जैसे कि इसमें आने वाले कॉलोनी जैसा इकबाल कॉलोनी है, हुसैन गार्डन है, अजमेरी कॉलोनी है, इकॉन कॉलोनी, जिद्दा कॉलोनी, ऐसे कई सारे जगहों पे जहाँ जहाँ भी मिसिंग लाइन है वहाँ पे ये काम करने के लिए मैं एक लिस्ट बना के ना एरियाओं के नाम जो है ना एमएलए मैडम को और हमारे अलम प्रभु पाटिल साहब साउथ एमएलए इनको दोनों को दिया था। अल्हम्दुलिल्लाह वो काम आप लोगों ने मिलकर लाए हैं और मैं तमाम लोगों से गुजारिश करता हूँ कि जहाँ भी ऐसे कुछ मसले हैं तो आप हमें ज़रा बताइए तो हम उसको इंशाल्लाह जल्द से जल्द हल। वार्ड नंबर 41 जो कॉर्पोरेशन लिमिट में जो आता सो जो यूजीडी का वर्क जो इनकम्प्लीटेड ब्लॉक हुए सो रिप्लेसमेंट का वर्क आज सम्मान्य साउथ के एमएलए आलम प्रभु पटेल साहब के हाथ से इनाग्रेशन हुआ। कम से कम 3-3.5 किलोमीटर का जो एरिया कवर करता है। चोकिंग हुआ सो और जो पहले जो छोटे पाइप थे वो रिप्लेसिंग करके जो बड़े साइज में डाल रहे हैं, उससे क्या होता है एरिया कवरेज ज़्यादा आता, हाउस होल्डिंग जो ज़्यादा होने से जो ब्लॉकेज आ रहा था उससे जो रिमूव होता, ये बहुत अच्छा काम है जो पब्लिक से सहूलत का है। इसी तरह जो फिल्टर का काम भी करके दिए हैं ऑलरेडी एमएलए साहब, वो भी हेल्प हो रहा है। और एक काम भी एक पेंडिंग है, वो भी तुम के आश्वासन दिया है हमें, हम एरिया के तरफ से फोरम की तरफ से हमें एमएलए साहब के हमें शुक्रगुजार हैं, धन्यवाद बोलो। कॉर्पोरेटर साहब के भी हम शुक्रगुजार हैं, रात दिन बेचारे मेहनत करते हो ना बोलने में जो नया ये है हमारे गुजार। ಮಾನ್ಯ ದಕ್ಷಿಣ ಮತಕ್ಷೇತ್ರದ ಎಮ್.ಎಲ್.ಎ ಸಾಹೇಬರು ಬಂದು ಈ ಯುಜಿಡಿ ವರ್ಕ್ ಎಲ್ಲೆಲ್ಲಿ ಬ್ಲಾಕ್ ಆಗಿದೆ ಅದೆಲ್ಲ ತೆಗೆದುಬಿಟ್ಟು ಮತ್ತು ಹೊಸ ಪೈಪ್ಲೈನ್ ಹಾಕ್ಲಿಕ್ಕೆ ಇವತ್ತು ಇನಾಗ್ರೇಷನ್ ಮಾಡಿದ್ದಾರೆ. ಆಮೇಲೆ ನೀರಿಂದು ವಾಟರ್ ಪ್ಯೂರಿಫೈ ಪ್ಲಾಂಟ್ ಒಂದು ಸ್ಯಾಂಕ್ಷನ್ ಆಗಿದೆ, ಇನ್ನೊಂದು ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಈ ಏರಿಯಾಕ್ಕೆ ಮತ್ತೊಂದು ಹಾಸ್ಪಿಟಲ್ PSC ಹಾಸ್ಪಿಟಲ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಇನ್ನೊಂದು 15 ದಿವಸದಲ್ಲಿ ಅದೊಂದು ವರ್ಕ್ ಚಾಲು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ಈ ಏರಿಯಾಕ್ಕೆ ಎಲ್ಲವಷ್ಟು ಸವಲತ್ತುಗಳು ನಮ್ಮ ಎಮ್.ಎಲ್.ಎ ಸಾಹೇಬರು ಆಮೇಲೆ ನಮ್ಮ ಕಾರ್ಪೊರೇಟರ್ ಖಾಲಿದ್ ಭಾಯ್ ಅವರ ಪರಿಶ್ರಮದಿಂದ ಈ ಕೆಲಸ ಆಗ್ತಾ ಇದ್ದಾವೆ. ಇನ್ನೂ ಮುಂದೂ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ಈ ಜನರ ನಿವಾಸಿಗಳ ಪರವಾಗಿ ನಾನು ಎಮ್.ಎಲ್.ಎ ಅವರಿಗೆ ಮತ್ತು ಕಾರ್ಪೊರೇಟರ್ಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಂದು ಗುದ್ಲಿ ಪೂಜೆ ಮಾಡಿದ್ದಾರೆ, ಅದಕ್ಕೆ ಎಲ್ಲರಿಗೆ ಥ್ಯಾಂಕ್ಸ್